ನಶಾಮುಕ್ತ ಭಾರತ ವಿಕಸಿತ ಭಾರತ ಅಭಿಯಾನ ಅಂಗವಾಗಿ ಇಂದು ಕೋಲಾರದ ಪ್ರಕೃತಿ ಕಾಲೇಜಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ವರ್ಚುವಲ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿತ್ತು. माननीय प्रधानमंत्री जी, मुझे आपको नशा मुक्त बनाने के लिए यानी बीमार अगर उसको भी तो छुट्टी ಬಳಿಕ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಅಕ್ಷಿತಾ ಇಂದಿನ ಕಾರ್ಯಕ್ರಮದಲ್ಲಿ ಮಹತ್ವದ ಮಾಹಿತಿ ದೊರೆತಿದ್ದು ಯುವ ಜನತೆ ವ್ಯಸನಗಳಿಂದ ದೂರ ಉಳಿಯಲು ಸಹಕಾರಿಯಾಗಲಿದೆ ಎಂದರು. ನಮಗೆಲ್ಲ ತೋರಿಸ್ಕೊಟ್ರು. ಇದರಿಂದ ನನಗೆ ಅಷ್ಟೇ ಅಲ್ಲ, ನನ್ನ ಫ್ರೆಂಡ್ಸ್ಗೆ, ಬೇರೆಯವ್ರಿಗೆ ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಈ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿದೆ ನಮಗೆ. ವಿದ್ಯಾರ್ಥಿ ಜೋಬಿನ್ ಕಾರ್ಯಕ್ರಮದಲ್ಲಿ ನಶೆ ಮುಕ್ತ ಭಾರತ ಕುರಿತು ಮಾಹಿತಿ ಪಡೆದಿದ್ದು ಕೆಟ್ಟ ಚಟಗಳಿಗೆ ಬಲಿಯಾಗುವುದನ್ನು ತಪ್ಪಿಸಲು ಅನುಕೂಲವಾಗಲಿದೆ ಎಂದರು. And after effects to society. I also thank my teachers and my college for providing such a opportunity for us to witness such an event. ಪ್ರಾಂಶುಪಾಲರಾದ ಸುಷ್ಮಾ, ನಶಾಮುಕ್ತ ಭಾರತ ಆಗಿಸುವುದು ಪ್ರಧಾನಿ ನರೇಂದ್ರ ಮೋದಿ ಅವರ ಗುರಿಯಾಗಿದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದ ತಿಳಿಸಿದರು. And I would like to thank our honorable Prime Minister Shri Narendra Modi ji for sharing knowledge and creating a healthy drug-free India. This program was very useful to this young generation. ಜಿಲ್ಲಾ ಯುವಜನ ಅಧಿಕಾರಿ ಮಹೇಂದ್ರ 100 ವಾರಗಳಲ್ಲಿ ಭಾರತವನ್ನು ನಶಾಮುಕ್ತಗೊಳಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಪಣತೊಟ್ಟಿದ್ದಾರೆ. ಇದರ ಅಂಗವಾಗಿ ಆಯೋಜಿಸಿದ್ದ ಇಂದಿನ ಕಾರ್ಯಕ್ರಮದಲ್ಲಿ 300ಕ್ಕೂ ಹೆಚ್ಚು ಜನ ಭಾಗವಹಿಸಿ ಮಾಹಿತಿ ಪಡೆದುಕೊಂಡಿದ್ದಾರೆ ಎಂದು ತಿಳಿಸಿದರು. Products. Will you please make a awareness on public and neighbors and also all the students?